ನಮ್ಮ ಇನ್ಸ್ಟಿಟ್ಯೂಟಲ್ಲಿ ನಾನು ತುಂಬ ಸ್ಟ್ರಿಕ್ಟ್ ಆಗಿರ್ತೀನಿ, ತುಂಬ ಯಾವಾಗಲೂ ಅಗ್ರೆಸಿವ್ ಆಗಿ ಇರ್ತೀನಿ ಸ್ನೇಹಿತರೆ. ಇಲ್ಲಿ ಗ್ರೂಪ್ ಮಾಡಕ್ ಬಿಡಲ್ಲ, ಒಂದು ಫಾಲೋ ಮಾಡಕ್ ಬಿಡಲ್ಲ, ಯಾರನ್ನು ಒಬ್ಬೊಬ್ರ ನಂಬರ್ನ ಎಕ್ಸ್ಚೇಂಜ್ ಮಾಡ್ಕೊಳಕ್ ಬಿಡಲ್ಲ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇದು ನಿಮಗೆ? ಇದರಿಂದ ಏನು ಲರ್ನಿಂಗ್ ಆಗಿದೆ? ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದ್ರೆ ಸರ್, ಇವಾಗ ನಾವು ಒಬ್ಬರ ನಂಬರ್ ಒಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಾವು ಅವ್ರ ಜೊತೆ ಮಾತಾಡೋದ್ರಲ್ಲಿ ಅವ್ರ ಕಾನ್ವರ್ಸೇಷನ್ ಅಲ್ಲೇ ಬಿಸಿ ಆಗ್ತೀವಿ ಹೊರತು ಇಲ್ಲಿ ಏನು ವರ್ಕ್ ಮಾಡ್ತಾ ಇದೀವಿ, ಏನಕ್ಕೆ ಬಂದಿದೀವಿ ಅನ್ನೋದು ಈಗ ಫ್ರೆಂಡ್ಲಿ ಆಗಿ ಮೂವ್ ಆದಾಗ ಅದು ಮರ್ತೋಗೆ ಬಿಟ್ಟಿರ್ತೀವಿ ಸರ್. ಫ್ರೆಂಡ್ಲಿ ಅಂತ ಬಾಂಡಿಂಗ್ ಸ್ಟಾರ್ಟ್ ಆದಾಗ ನಮ್ ಇಬ್ಬರದ್ದು ಕಾನ್ವರ್ಸೇಷನ್ ಏನೋ ಬೇರೆ ಇರುತ್ತೆ. ಸರ್ ಹಿಂಗ್ ಹೇಳಿದ್ರೆ ಅದು ಮಾಡೋಣ ಅನ್ನೋ ಕಾನ್ವರ್ಸೇಷನ್ ಇರಲ್ಲ. ಅವ್ರೊಂದ್ ಹೇಳ್ತಿರ್ತಾರೆ, ನಾವು ಒಂದ್ ಹೇಳ್ತಿರ್ತೀವಿ, ಅದ್ರ ಮಿಕ್ಸ್ ಅಪ್ ಆಗೋಗುತ್ತೆ ಸರ್. ಏನ್ ವರ್ಕ್ ಮಾಡ್ಬೇಕು ಅದು ಕರೆಕ್ಟ್ ಆಗಿ ಮಾಡಕ್ಕೂ ಆಗಲ್ಲ. ಆಮೇಲೆ ಹೊರಗಡೆ ಹೋದಾಗಲೂ ತೀರಾ ಪರ್ಸನಲ್ ಆಗಿ ಹೋಗ್ಬಿಡ್ತೀವಿ ಸರ್. ಈ ಫ್ಯಾಮಿಲಿದ ವಿಷಯಗಳಾಗಿರ್ಬೋದು, ಅವ್ರು ವರ್ಕ್ ಮಾಡೋ ವಿಷಯಗಳಾಗಿರ್ಬೋದು, ಅವ್ರ ಈವೆಂಟ್ಸ್ ಆಗಿರ್ಬೋದು, ಕಾನ್ವರ್ಸೇಷನ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಇವಾಗ ಹೊರಗಡೆ ಹೋದಾಗ್ಲೂ ಇಲ್ಲಾಗಿರೋದೇನು, ಅಲ್ಲಾಗಿರೋದೇನು, ಅವ್ರು ಹೇಳಿರೋ ಟ್ರೈನರ್ಸ್ ಹೇಳಿರೋದೇನು, ನಮ್ಮ ಸೀನಿಯರ್ಸ್ ಹೇಳಿರೋದೇನು, ನೀವು ಹೇಳಿರೋದೇನು, ಒಬ್ರದೊಬ್ರು ಮಾತಾಡ್ಬೇಕಾದ್ರೆ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ ಸರ್. ಒಬ್ಬರಿಗೆ ನೀವು ಮಾತಾಡಿದ್ದು ಕರೆಕ್ಟ್ ಅನ್ಸ್ಬೋದು, ಇನ್ನೊಬ್ರಿಗೆ ಕರೆಕ್ಟ್ ಅನಿಸದೇ ಇರ್ಬೋದು. ಅವಾಗ ಅವರಿಬ್ಬರು ಇವಾಗ ನಂಬರ್ ತೊಗೊಂಡು ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಾಗಲಿ ಫ್ರೆಂಡ್ ಆಗಿ ಮಾತಾಡೋದ್ರಿಂದ ಇಬ್ಬರು ಮೆಂಟಾಲಿಟಿ ಬೇರೆ ಇರುತ್ತೆ. ಅವಾಗ ಕಾನ್ವರ್ಸೇಷನ್ ಸ್ಟಾರ್ಟ್ ಆದಾಗ ಒಬ್ರು ರಾಂಗ್ ಅಂತಾರೆ, ಒಬ್ರು ರೈಟ್ ಅಂತಾರೆ. ಅದೆಲ್ಲ ಮಿಸ್ಯೂಸ್ ಆಗುತ್ತೆ ಸರ್.